ಸರ್ಕಾರಿ ಬಸ್ ಚಾಲಕ ಎಡವಟ್ ಮಾಡಿಕೊಂಡಿದ್ದಾನೆ. ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಲೇ ಬಸ್ ಚಾಲನೆ ಮಾಡಿದ ಡ್ರೈವರ್ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾನೆ. ಹುಬ್ಬಳ್ಳಿಯಿಂದ ರಾಣಿಬೆನ್ನೂರಿಗೆ ಸಾಗ್ತಾ ಇದ್ದ ನಾನ್ ಸ್ಟಾಪ್ ಬಸ್ ಚಾಲಕ ಮೊಬೈಲ್ ನೋಡುತ್ತಲೇ ಬಸ್ ಓಡಿಸ್ತಾ ಇದ್ದ. ಬಸ್ ಡ್ರೈವರ್ ಮೊಬೈಲ್ ಬಳಸೋದನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಪ್ರಯಾಣಿಕರ ಜೀವದ ಜೊತೆ ಬಸ್ ಚಾಲಕ ಚೆಲ್ಲಾಟವಾಡ್ತಿದ್ದಾನೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫಾಸ್ಟ್ಯಾಗ್ ನಿಯಮಗಳಲ್ಲಿ ಮತ್ತಷ್ಟು ಬದಲಾವಣೆಯಾಗಿದ್ದು ವಾಹನ ಸವಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಫಾಸ್ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ನಲ್ಲಿ ಕಡ್ಡಾಯವಾಗಿ ಇರಲೇಬೇಕಿದೆ, ಇಲ್ಲದಿದ್ದರೆ ದುಪ್ಪಟ್ಟು ದಂಡ ಬೀಳಲಿದೆ. ಜೊತೆಗೆ ಟೋಲ್ ಪ್ರವೇಶಕ್ಕೂ 1 ಗಂಟೆಗೂ ಮೊದಲೇ ಫಾಸ್ಟ್ಯಾಗ್ನಲ್ಲಿ ಹಣ ಹಾಕಬೇಕಿದೆ. ಇನ್ಮುಂದೆ ಟೋಲ್ ಸಮೀಪ ಬಂದಾಗ ರೀಚಾರ್ಜ್ ಮಾಡದಂತೆ ರೂಲ್ಸ್ ತಂದಿದೆ. ಟೋಲ್ ದಾಟುವ 60 ನಿಮಿಷ ಮೊದಲು ಫಾಸ್ಟ್ಯಾಗ್ ಆಕ್ಟಿವ್ ಆಗಿರದಿದ್ದಲ್ಲಿ ವಹಿವಾಟು ನಿರಾಕರಣೆಯಾಗಲಿದೆ. ಬಳಿಕ ಪ್ರಯಾಣಿಕರು ದುಪ್ಪಟ್ಟು ಟೋಲ್ ಶುಲ್ಕ ಪಾವತಿಸಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.